ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಪ್ಲೀಸ್ ನನ್ನ ಚಾನಲ್ನ ಯಾರಾದ್ರು ನೋಡ್ತಾ ಇದ್ದೀರಾ, ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಎಲ್ಲ ವೀಡಿಯೋಸ್ ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬರ್ತಾ ಇರುತ್ತೆ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಪ್ಲೀಸ್ ವಾಚ್ ದಿ ವಿಡಿಯೋ. ಒನ್ ಆ್ಯಂಡ್ ಹಾಫ್ ಮಂತ್ ಆದಮೇಲೆ ನಾವು ಬೆಂಗಳೂರಿಗೆ ಬಂದಿದ್ದು. ಮನೆಯೆಲ್ಲ ಫುಲ್ಲು ಧೂಳಾಗ್ಬಿಟ್ಟಿತ್ತು. ಜಿರಳೆಗಳೆಲ್ಲ ಇರ್ತದೆ ಅಂತ ಫುಲ್ಲು ನೀಟಾಗಿ ಧೂಳೆಲ್ಲ ಹೊಡ್ಕೊಂಡು ಮನೆಯೆಲ್ಲ ಕ್ಲೀನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ ಇವಾಗ. ಪಾತ್ರೆ ಕ್ಲೀನ್ ಮಾಡೋದು ಆಯಿತು. ಇವಾಗ ನಾನು ಇಲ್ಲೆಲ್ಲ ಸೆಲ್ಫೆಲ್ಲ ಕ್ಲೀನ್ ಮಾಡಿಕೊಂಡು ಜೋಡಿಸ್ತಾ ಇದ್ದೀನಿ. ಇನ್ನು ಫುಲ್ಲು ನೀಟಾಗಿ ಜೋಡಿಸಿ ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿದ್ಮೇಲೆ ಗೊತ್ತಾಗುತ್ತೆ ಯಾವ ಥರ ಕ್ಲೀನ್ ಮಾಡಿದ್ದೀವಿ ಅಂತ. ಇನ್ನು ಇವೆಲ್ಲ ಜೋಡಿಸ್ಬೇಕು ಪಾತ್ರೆಗಳು, ಇವೆಲ್ಲ ವಾಶ್ ಆಗಿದೆ. ಜೋಡಿಸ್ಕೊಂಡು ಆಮೇಲೆ ತೋರಿಸ್ತೀವಿ. ಇವಾಗ ಎಲ್ಲ ಫೈನಲಿ ಎಲ್ಲ ಮುಗೀತು. ನಾವು ಆಚೆ ಕಡೆ ಹೋಗಿ ಬಂದ್ವಿ. ಇವಾಗ ತೋರಿಸ್ತೀನಿ ಹೆಂಗೆ ರೆಡಿ ಮಾಡಿದ್ದೀವಿ ಅಂತ, ಹೇಗೆ ಇಟ್ಕೊಂಡಿದ್ದೀವಿ. ಯಾಕೆ ತುಂಬ ದಿನ ಆಯಿತು, ಆಲ್ರೆಡಿ 1.5 ಮಂತ್ ಆಯಿತು ಊರಿಗೆ ಹೋಗಿ. ನಾವು ಊರಿಗೆ ಹೋಗಿದ್ವಿ, ಇಲ್ಲಿ ಇರಲಿಲ್ಲ, ಅದಕ್ಕೆ ಎಲ್ಲ ಫುಲ್ಲು ಡಸ್ಟ್ ಆಗಿಬಿಟ್ಟಿತ್ತು. ಎಲ್ಲ ನೀಟಾಗಿ ಇದು ಮಾಡಿದ್ದೀವಿ. ಸೊ ಇವಾಗ ಅದೆಲ್ಲ ಆದಮೇಲೆ ಸ್ನಾನ ಮಾಡ್ಕೊಂಡು ಫ್ರೆಶ್ ಆಗ್ತೀವಿ. ತೋರಿಸ್ತೀನಿ ಬನ್ನಿ ಇವಾಗ. ಸ್ನಾನ ಆಯಿತು. ಸೊ ಇವಾಗ ನೆಕ್ಸ್ಟು ಅಡುಗೆ ಮಾಡ್ತಾಯಿದ್ದೀನಿ. ಸೊ ರೈಸ್ ಒಂದು ಮಾಡ್ತಾಯಿದ್ದೀನಿ. ಮಾವಿನಕಾಯಿ ಚಟ್ನಿ ಇದೆ. ಸೊ ಅದ್ರ ಜೊತೆಗೆ ರೈಸ್ ಮಾಡಿಕೊಂಡು ಸ್ವಲ್ಪ ಸೌತೆಕಾಯಿ ಒಂದಿದೆ, ಅದನ್ನು ಹೆಚ್ಕೊಂಡ್ಬಿಟ್ಟು ಉಪ್ಪು ಖಾರ ಹಾಕ್ಕೊಂಡು ಸೈಡಿಗೆ ತಿನ್ನೋಣ. ಬೆಳಗ್ಗಿಂದ ಕೆಲಸ ಮಾಡಿಟ್ಟು ಸಾಕಾಯಿತು. ಎಲ್ಲ ನೀಟ್ ಮಾಡಿಕೊಂಡು ಜೋಡಿಸಿ ಟೈಲ್ಸ್ ಎಲ್ಲ ಕ್ಲೀನ್ ಮಾಡಿ, ಇದು ಈ ಬ್ಲ್ಯಾಕ್ ಕಲ್ಲು ಇದೆಯಲ್ಲ ಇದನ್ನೆಲ್ಲ ಒರೆಸ್ಕೊಂಡು ಕ್ಲೀನ್ ಮಾಡಿಕೊಂಡು, ಡ್ರಮ್ ಎಲ್ಲ ಗಲೀಜಾಗಿತ್ತು. 1.5 ಮಂತ್ ಆಯಿತು ಅನಿಸುತ್ತೆ ನಾವು ಇಲ್ಲಿಂದ ಊರಿಗೆ ಹೋಗಿ ಮತ್ತೆ ಬಂದಿರಲಿಲ್ಲ, ಅದಕ್ಕೆ ಫುಲ್ಲು ಗಲೀಜಾಗಿತ್ತು. ಸೊ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ವಿ. ಇನ್ನೂ ಸ್ವಲ್ಪ ಇಷ್ಟಿದೆ ಕೆಲಸ. ಬಟ್ಟೆ ವಾಶ್ ಮಾಡಿಕೊಂಡ್ರೆ ಮುಗೀತು. ಪಾಪ ಅವನು ಬೆಳಗಿನ ನನ್ನ ಫ್ರೆಂಡು ಕೆಲಸ ಮಾಡುವವನೇ, ಪಾತ್ರೆ ಎಲ್ಲ ತೊಳ್ಕೊಟ್ಟವನೇ. ಎಲ್ಲ ಮನೆಯೆಲ್ಲ ಧೂಳು ಕೊಡ್ಕೊಂಡು ಎಲ್ಲ ನೀಟಾಗಿ ಮಾಡ್ಕೊಂಡಿದ್ದೀನಿ. ನಮಗಂತೂ ಮನೆ ಇದ್ದಾಗ ನಂಗೆ ಮನೆ ನೀಟಾಗಿರ್ಬೇಕು ನಮಗೆ. ಸೊ ಒಂದು ಫ್ಯಾಮಿಲಿ ಇರೋ ಥರನೇ ಇರಬೇಕು, ಬ್ಯಾಚುಲರ್ಸ್ ಇದ್ದೀವಿ ಅನ್ನೋ ಥರ ಇರಬಾರ್ದು. ಬಟ್ ಹೇಗಿದೆ ಅಂತ ನೀವು ನೋಡ್ತೀರಲ್ಲ ನಿಮಗೆ ಗೊತ್ತಾಗುತ್ತೆ ನೋಡಿ.
ಇನ್ಮೇಲೆ ರೆಗ್ಯುಲರ್ ಆಗಿ ವೀಡಿಯೋಸ್ ಮಾಡ್ತಾನೆ ಇರ್ತೀವಿ. ಸೊ ಇನ್ನೇನು ಬ್ಯಾಚುಲರ್ಸ್ ಅಂದಮೇಲೆ ಇನ್ನು ನಾರ್ಮಲಾಗಿ ನಾವೇ ಮಾಡ್ಕೋಬೇಕು, ನಾವೇ ತಿನ್ಕೋಬೇಕು, ಎಲ್ಲ ಕೆಲಸ ನಾವೇ ಮಾಡ್ಕೋಬೇಕು. ಸೊ ಕೆಲ್ಸಕ್ಕೆ ಹೋಗ್ತಾ ಇದ್ದರೆ ಪ್ರತಿಯೊಂದು ಅಪ್ಡೇಟ್ ಮಾಡ್ತಾ ಇರ್ತೀನಿ. ಏನಾದರೂ ಆಯಿತು ಪ್ಲೀಸ್ ನೀವು ಇನ್ನೇನು ನಮಗೆ ಸಪೋರ್ಟ್ ಮಾಡಿದರೆ ಅಷ್ಟೇ ಸಾಕು, ಇನ್ನೇನಿಲ್ಲ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಷ್ಟೇ, ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೂ ಕೂಡ. ಸೊ ನಾವು ಏನೇ ಅಡುಗೆ ಮಾಡ್ತಿದ್ರು ಕೂಡ ಪ್ರತಿಯೊಂದು ಅಪ್ಡೇಟ್ ಮಾಡ್ತಾ ಇರ್ತೀವಿ. ಸೊ ಬ್ಯಾಚುಲರ್ಸ್ ಇರೋವಂಥವ್ರಿಗೂ ಸ್ವಲ್ಪ ಆದರೂ ಗೊತ್ತಾಗುತ್ತೆ ಏನಾದರೂ ಮಾಡ್ಕೊಳೋಕ್ಕೆ. ಅಷ್ಟೊಂದು ನಮಗೆ ಗೊತ್ತಿಲ್ಲ ಅಡುಗೆ ಮಾಡ್ಕೊಳೋದ್ರ ಬಗ್ಗೆ, ನಮಗೆ ಬಂದಷ್ಟು ನಾವು ಮಾಡ್ಕೊತೀವಿ. ಅದರಲ್ಲೇ ಗೊತ್ತಿಲ್ಲದವ್ರಂಥವ್ರು, ಅಷ್ಟು ಗೊತ್ತಿಲ್ಲದೆ ಇರೋಂಥರಾದರೂ ಸ್ವಲ್ಪ ಆದರೂ ಗೊತ್ತು ಮಾಡ್ಕೊಳ್ಳಿ ಅಂತ. ಇನ್ನೊಂದು ಸ್ವಲ್ಪ ಬೆಂದರೆ ರೈಸ್ ಆಯಿತು. ಸೊ ನನಗೆ ಆ ಮುಂಚೆ ನಾನು ಮುದ್ದೆ ಮಾಡೋಕ್ಕೆ ಬರ್ತಾನೆ ಇರಲಿಲ್ಲ. ನಾನು ಬೆಂಗಳೂರಿಗೆ ಬಂದು ಕಲ್ತ್ಕೊಂಡಿರೋದು ಮುದ್ದೆ ಮಾಡೋದು. ಸೊ ಹಾಗೆ ಚಿಕನ್ ಸಾಂಬಾರು, ಸ್ವಲ್ಪ ಸಾಂಬಾರುಗಳು ಸ್ವಲ್ಪ ಅಂದರೆ ಒಂದ್ಸಲ ಮಾಡ್ತೀನಿ, ಮತ್ತು ನೆಕ್ಸ್ಟ್ ಟೈಮ್ ಮಾಡಬೇಕು ಅಂತಂದರೆ ಮತ್ತೆ ಏನೇನು ಹಾಕಬೇಕು ಅಂತ ನೆನಪೇ ಬರಲ್ಲ. ಮತ್ತೆ ಇಲ್ಲ ನಮ್ಮ ಅತ್ತೆರಿಗೆ ಇಲ್ಲ ನಮ್ಮ ಅಮ್ಮರಿಗೆ ಕಾಲ್ ಮಾಡಿಬಿಟ್ಟು ಕೇಳಿಬಿಟ್ಟು ಏನು ಹಾಕಬೇಕು ಏನು ಮಾಡಬೇಕು ಅಂತ ತಿಳ್ಕೊಂಡು ಆಮೇಲೆ ಮತ್ತೆ ಹೇಗೇನು ರಿಪೀಟ್ ಅದೇ ಥರ ಮಾಡ್ತೀನಿ. ಅಷ್ಟೊಂದು ನೆನ್ಪಿಟ್ಕೊಳಕ್ಕಾಗಲ್ಲ ನಾನು. ಅಂದರೆ ಮಾಡಬೇಕು, ನಾನೇ ಮಾಡಬೇಕು, ಅವ್ರು ಹೇಳಿದ್ರು ಮಾಡಬೇಕು, ಏನಾದರೂ ಒಂದು ಮಾಡಬೇಕು. ನಾನು ಮಾಡೋದು ಜಾಸ್ತಿ ಫೇವ್ರೇಟ್ ಅಂದರೆ ಗೊಜ್ಜು, ಮುದ್ದೆ, ಮೊಟ್ಟೆ ಹುರ್ಕೊಬಿಡ್ತೀವಿ ಯಾವಾಗಲೂ ಅದನ್ನೇ. ನಾವು ಮುಂಚೆ ಮನೆಗಿದ್ದಾಗ ಯಾವಾಗಲೂ ಅದೇನೇ ಮಾಡ್ಕೊಂಡಿರ್ತೀವಿ, ಬೇಗ ಆಗಿಬಿಡುತ್ತೆ, ತಿಂದ್ಬಿಟ್ಟು ಆರಾಮಾಗಿ ಮಲ್ಕೊಳ್ಳೋಣ ಅಂತ. ಗೊಜ್ಜು ಸ್ವಲ್ಪ ಇದ್ರೆ ಸಾಕು ಮುದ್ದೆಗೆ, ಹೊಟ್ಟೆ ತುಂಬ ಊಟ ಮಾಡೋದು, ನೆಮ್ಮದಿಯಾಗಿ ಮಲ್ಕೊಂಡ್ಬಿಡೋದು. ಸೊ ಹೀಗೆ ನಮ್ಮ ಡೈಲಿ ರೊಟೀನ್ಗಳು ಇದೇ ಥರ ಇರುತ್ತೆ. ಬಟ್ ಇಷ್ಟು ದಿನ ನಾನು ವೀಡಿಯೋ ಮಾಡಿರಲಿಲ್ಲ ನಮ್ಮ ಮನೆಯದು, ನಮ್ಮ ಕಿಚನ್ದು, ನಾವು ಅಡುಗೆ ಮಾಡೋದೆಲ್ಲ. ಸೊ ಇನ್ನು ಪ್ರತಿಯೊಂದು ಮಾಡ್ತಾನೇ ಇರ್ತೀನಿ. ಸೊ ನನಗಂತೂ ತುಂಬಾ ಕಷ್ಟ ಆಗ್ತಿತ್ತು ಅಡುಗೆ ಮಾಡೋದಕ್ಕೆ, ಎಲ್ಲ ಬರ್ತಾ ಇರಲಿಲ್ಲ. ಸ್ವಲ್ಪ ಯೂಟ್ಯೂಬಲ್ಲೆಲ್ಲ ನೋಡಿಕೊಂಡು ವೀಡಿಯೋಸ್ ಎಲ್ಲ ನೋಡಿಕೊಂಡು ಆಮೇಲೆ ಸ್ವಲ್ಪ ಕಲ್ತ್ಕೊಂಡಿರೋದು. ಆದ್ರೂ ಸ್ವಲ್ಪ ದಿನ ನಾನು ಮುದ್ದೆ ಮಾಡೋದು ಎಲ್ಲ ಹಾಳು ಮಾಡಿಬಿಡ್ತಿದ್ದೆ ಎಲ್ಲ, ಇಲ್ಲಾಂದರೆ ಇಟ್ಟಿಟ್ಟು ಹಂಗೆ ಇರ್ತಿತ್ತು. ಆ್ಯಂಡ್ ಏನು ಅಂದರೆ ಇನ್ನೂ ಕರೆಕ್ಟಾಗಿ ಬೇಯ್ತಿರಲಿಲ್ಲ. ಮತ್ತು ಇದು ಏನು ಮತ್ತು ಪಾತ್ರೆ ಒಳಗಡೆ ಎಲ್ಲ ಕರ್ಕೊರ್ಗೆ ಆಗ್ಬಿಡೋದು, ಮುದ್ದೆ ಒಂಥರ ಸ್ಮೆಲ್ ಬರೋದು, ಹಂಗೆಲ್ಲ ಮಾಡ್ತಿದ್ದೆ. ಇಲ್ಲ ಇವಾಗ ನೀಟಾಗಿ ಮಾಡ್ತೀನಿ. ಸೊ ಒಂದ್ಸಲ ಕೆಟ್ಟರೇನೆ ಅಲ್ವಾ ಬುದ್ಧಿ ಬರೋದು ಅಂತಾರಲ್ಲ, ಹಾಗೆ ನಾನೆಲ್ಲ ಕೆಡಿಸ್ಕೊಂಬಿಟ್ಟು ಆಮೇಲೆ ಎಲ್ಲ ನೀಟಾಗಿ ಇವಾಗ ಮಾಡ್ತೀನಿ. ಸೊ ಇವಾಗಾದರೂ ತಿನ್ನೋ ಥರ ಇರುತ್ತೆ. ಚಿಕನ್ ಸಾಂಬಾರು ಕೂಡ ಅಷ್ಟೇ, ನನಗೆ ಬರ್ತಾನೆ ಇರಲಿಲ್ಲ. ನಾನು ಚಿಕನ್ ಸಾಂಬಾರು ಕೂಡ ಹಂಗೆ ತುಂಬ ಚೆನ್ನಾಗಿ ಮಾಡ್ತೀನಿ, ಸಖತ್ತಾಗಿರುತ್ತೆ. ಅದು ಗ್ರೀನ್ ಚಿಲ್ಲಿ ಹಾಕ್ಬಿಟ್ಟು ಮಾಡೋದು. ನಾವು ಟ್ರಿಪ್ ಹೋದಾಗಲೂ ಕೂಡ ಅಷ್ಟೇ, ಅಲ್ಲೇ ಫುಡ್ಡೆಲ್ಲ ಮಾಡ್ಕೊತಿದ್ವಿ. ಚೆನ್ನಾಗಿತ್ತು. ಅಂದರೆ ನಾವು ಹೋಗಿದ್ದು ಫ್ಯಾಮಿಲಿ ಟ್ರಿಪ್ಪು, ಫುಲ್ಲು ಎಂಜಾಯ್ಮೆಂಟ್ ಇತ್ತು, ತುಂಬ ಚೆನ್ನಾಗಿತ್ತು. ನಾನು ಮತ್ತೆ ಬೆಂಗಳೂರಿಗೆ ಬಂದಿದ್ದರೆ ನಾನು ಮತ್ತೆ ಟ್ರಿಪ್ಪೆಲ್ಲ ಹೋಗೋಕ್ಕಾಗ್ತಿರ್ಲಿಲ್ಲ. ಸೊ ಅಲ್ಲೇ ಇದ್ದಿದ್ದಕ್ಕೆ ನಾನು ಟ್ರಿಪ್ಪೆಲ್ಲ ನೋಡಿಕೊಂಡು ಎಂಜಾಯ್ ಮಾಡಿಕೊಂಡು ಫ್ಯಾಮಿಲಿ ಜೊತೆ ತುಂಬ ಚೆನ್ನಾಗಿ ಬಂದೆ. ರೈಸ್ ಆಗಿದೆ, ಇದನ್ನು ಸ್ವಲ್ಪ ನೀರು ಬಸಿನ ಇವಾಗ ರೈಸ್ ಕೂಡ ಆಯಿತು. ಇವಾಗ ಗ್ರೀನ್ ಚಟ್ನಿನೂ ಕೂಡ ನನ್ನ ಫ್ರೆಂಡ್ ತೊಗೊಬಂದ. ಅಂದರೆ ಅವ್ರ ಮನೇಲಿ ಮಾವಿನಕಾಯಿ ಚಟ್ನಿ ಮಾಡೋದು ಜಾಸ್ತಿ ಇತ್ತು ಅಂತ ಅವರು ಬರೀ ರೈಸ್ ಮಾಡ್ಕೊ ಅಂತ ಹೇಳಿದ್ರು, ಅದಕ್ಕೆ ಮಾಡ್ಕೊಂಡಿದ್ದೀನಿ. ಇದು ಕೂಡ ನನ್ನ ಫೇವ್ರೆಟ್ಟು. ಏನು ಅಂತಂದರೆ ನಮ್ಮ ಮನೇಲಿ ಯಾವಾಗಲೂ ಇದು ಇರಲೇಬೇಕು, ನನ್ನ ಫೇವ್ರೆಟ್ ಇದು ಮೊಟ್ಟೆ ಅಂತೂ ನನಗೆ ಯಾವಾಗಲೂ ಈ ಮನೇಲಿ ಇರಲೇಬೇಕು. ಬಿಕಾಸ್ ಯಾಕೆ ಅಂದರೆ ನಾನು ಯಾವಾಗಲೂ ಇದು ಮೊಟ್ಟೆನ ಮಾಡ್ಕೊಂಡು ತಿಂತಾನೆ ಇರ್ತೀನಿ. ಸೊ ಇದಿಲ್ಲ ಅಂದರೆ ಚಿಕನ್ ಇಲ್ಲ ಅಂದರೂ ಕೂಡ ನನಗೆ ಮೊಟ್ಟೆ ಇರಬೇಕು. ಬೆಂಗಳೂರಲ್ಲಿ ಊರಲ್ಲಿದ್ದಾಗ ಒಂದು ವೀಕಲ್ಲಿ 3 times 4 times ಅದು ಚಿಕನ್ ತಿಂತಿದ್ದೆ. ಇಲ್ಲಿ ಬೆಂಗಳೂರಿಗೆ ಬಂದಮೇಲೆ ಮಂತ್ಲಿ 1 time ಅಷ್ಟೇ, ಯಾವಾಗಾದರೂ ಟೈಮ್ ಅಷ್ಟೇ, ಇಲ್ಲಿ ಜಾಸ್ತಿ ತಿನ್ನಲ್ಲ. ಸೊ ಅದು ಇಲ್ದಿದ್ದ ಕಾರಣಕ್ಕೆ ಮೊಟ್ಟೆ ಇರಲೇಬೇಕು ನನಗೆ. ನನಗೇನು ಮಾತಾಡ್ತೀನಿ ಅಂತ ನನಗೆ ಕರೆಕ್ಟಾಗಿ ಗೊತ್ತಾಗ್ತಿಲ್ಲ, ಎಲ್ಲ ವರ್ಡ್ಗಳೆಲ್ಲ ಮಿಸ್ ಆಗ್ತಿದ್ದಾವೆ. ಸೊ ಮತ್ತೊಮ್ಮೆ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೀವು ಸಪೋರ್ಟ್ ಮಾಡಿ ನನಗೆ. ನಾನು ಇನ್ನೂ ವೀಡಿಯೋಸ್ ಮಾಡ್ತಾನೆ ಇರ್ತೀನಿ. ಸೊ ಈ ವಿಡಿಯೋನ ಇಲ್ಲಿಗೆ ನಿಲ್ಲಿಸೋಣ. ನೆಕ್ಸ್ಟ್ ನಾಳೆ ನೋಡೋಣ, ನಾಳೆ ವಿಡಿಯೋ ಮಾಡ್ತೀನಿ ಮತ್ತು ಅಪ್ಲೋಡ್ ಮಾಡ್ತಾ ಇರ್ತೀನಿ. ಪ್ಲೀಸ್ ನನಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲವ್ ಯು ಆಲ್, ಬಾಯ್, ಟೇಕ್ ಕೇರ್, ಗುಡ್ ನೈಟ್.